ಥಗ್ ಲೈಫ್ ಬಿಡುಗಡೆಗೆ ಕನ್ನಡ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸೋದನ್ನು ಮುಂದುವರೆಸಿದೆ. ಕನ್ನಡ ಪರ ಹೋರಾಟಗಾರರಿಗೆ ಪೊಲೀಸರು ನೋಟಿಸನ್ನೆಲ್ಲ ಕೊಟ್ಟಿದ್ದಾರಂತೆ. ನಿಗದಿತ ಸ್ಥಳದಲ್ಲಿ ಮಾತ್ರ ಪ್ರತಿಭಟನೆ ಮಾಡಿ ನೀವು ಅಂತ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಕರವೇ ಪ್ರವೀಣ್ ಶೆಟ್ಟಿ ಸೇರಿ ಹಲವರಿಗೆ ಈ ನೋಟಿಸನ್ನು ಜಾರಿ ಮಾಡಲಾಗಿದೆ. ಮೆರವಣಿಗೆ, ಪ್ರತಿಭಟನೆ, ಭಿತ್ತಿಪತ್ರ ಪ್ರದರ್ಶನ ಮಾಡಿದ್ರೆ ನಿಮ್ಮ ಮೇಲೆಲ್ಲ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಪೊಲೀಸರು ಕೊಟ್ಟಿರೋದು ಕಂಡು ಬರ್ತಾ ಇದೆ ಕನ್ನಡ ಪರ ಸಂಘಟನೆಗಳಿಗೆ. ಸೊ ಈ ಎಚ್ಚರಿಕೆ ಪತ್ರವನ್ನು ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡಿ ಹೋರಾಟದ ಸ್ವರೂಪವನ್ನು ಬದಲಾಯಿಸ್ಕೊಳ್ತಾರೆ ಕನ್ನಡ ಪರ ಸಂಘಟನೆಗಳು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಥಗ್ ಲೈಫ್ ಸಿನಿಮಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನೇ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಆ ಸಿನಿಮಾ ತೋಪಾಗಿರೋದು, ಆ ಸಿನಿಮಾವನ್ನು ತಮಿಳುನಾಡಿನ ಜನರೇ ತಿರಸ್ಕರಿಸಿರೋದು ಓಪನ್ ಬುಕ್ಕಲ್ಲಿರುವಂತಹ ವಿಚಾರ. ಸೊ ಇಲ್ಲಿಗೆ ಬಂದು ಅವ್ರು ಏನು ಗಳಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಬಿಟ್ಟು ಮನೆಯಲ್ಲಿ ಮನೆ ಬಾಗಿಲ ಹತ್ರ ಪೊಲೀಸನ್ನ ಕಳಿಸುವಂಥದ್ದು, 8-10 ಜನ ಪೊಲೀಸರು ಕಳಿಸೋದು ಏನೋ ಉಗ್ರಗಾಮಿಗಳಂತ ತಿಳ್ಕೊಬೇಕಾಗುತ್ತೆ. ಆ ರೀತಿ ತೊಂದರೆಯನ್ನು ಕೊಡೋದನ್ನ ನಾನು ಇನ್ನು ತೀವ್ರವಾಗಿ ಖಂಡಿಸ್ತೀನಿ. ಈಗ ನೆಕ್ಸ್ಟ್ ಏನು ಸರ್, ಈಗ ವಾಟ್ ನೆಕ್ಸ್ಟ್? ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ರಿಲೀಸ್ಗೆ ಅವಕಾಶವನ್ನು ಕೊಟ್ಟಿದೆ. ತಮ್ಮ ನಿಲುವು ಹೇಗೆ, ತಮ್ಮ ಮುಂದಿನ ಹೋರಾಟ ಹೇಗೆ? ಈಗ ಸಿನಿಮಾದ ವಿರುದ್ಧ ಯಾರೂ ಮಾತಾಡಿಲ್ಲ. ಮೊದಲನೇದಾಗಿ ಕನ್ನಡ ಭಾಷೆ ವಿರುದ್ಧ ಮಾತಾಡೋದಕ್ಕೆ ಕಮಲ್ ಹಾಸನ್ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ, ಆ ಸಿನಿಮಾವನ್ನು ತಡೆದಿವಿ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಆದರೆ ಇವತ್ತು ಜನನೇ ತಿರಸ್ಕಾರ ಮಾಡಿದ್ದಾರೆ, ಬಹಿಷ್ಕಾರ ಮಾಡಿದೆ. ಅದು ಮುಗಿದೋಗದ ಅಧ್ಯಾಯ.